ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನೀವು ಎಲ್ಲಿವರೆಗೂ ಕೂಡ ಈ ಒಂದು ಫೈನಾನ್ಸ್ ಗಳಲ್ಲಿ ಲೋನ್ ಗಳನ್ನ ತಗೊಳ್ತಾ ಇದ್ರಿ. ಆ ಒಂದು ಫೈನಾನ್ಸ್ ಗಳಲ್ಲಿ ಲೋನ್ ಗಳನ್ನ ತಗೊಳ್ಳುವಂತ ಸಂದರ್ಭಗಳಲ್ಲಿ ನಿಮ್ಗೆ 25-30% ವರೆಗೂ ಕೂಡ ಬಡ್ಡಿಗಳನ್ನ ಹಾಕ್ತಾ ಇದ್ರು. ಆ ಒಂದು ಲೋನ್ ನ ಕಟ್ಟೋದಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ನಿಮ್ಗೆ ಕಟ್ಟೋದಿಗೂ ಕೂಡ ತುಂಬಾನೇ ಕಷ್ಟ ಆಗ್ತಿತ್ತು. ಆದ್ರೆ ಸ್ನೇಹಿತರೆ, ನಿಮ್ಗೆ ಈ ಒಂದು ಕೆನರಾ ಬ್ಯಾಂಕ್ ಅಲ್ಲಿ ನಿಮ್ಗೆ 10-11% ಅಲ್ಲಿ ಲೋನ್ ಗಳನ್ನ ಕೊಡ್ತಾ ಇದ್ದಾರೆ. ಈ ಒಂದು 10-11% ಲೋನ್ ಗಳಲ್ಲಿ ನೀವು ಇದನ್ನ ಕಟ್ಟೋದಿಕ್ಕೂ ಕೂಡ ತುಂಬಾನೇ ಕಾಲಾವಕಾಶ ಇದೆ. ಅಂದ್ರೆ ಈ ಒಂದು ಕಂಪ್ಲೀಟ್ ಲೋನ್ ನ ಕ್ಲಿಯರ್ ಮಾಡೋದಿಕ್ಕೆ 5-7 ವರ್ಷದವರೆಗೂ ಕೂಡ ಸಮಯನ ಕೊಡ್ತಾ ಇದ್ದಾರೆ. ಆ ಒಂದು ಲೋನ್ ಅಲ್ಲಿ ಸ್ನೇಹಿತರೆ ನಿಮ್ಗೆ 50,000ದಿಂದ 10 ಲಕ್ಷದವರೆಗೂ ಕೂಡ ಲೋನ್ ನ ಕೊಡ್ತಾ ಇದ್ದಾರೆ. ಆದ್ರೆ ನೀವು ಈ ಒಂದು ಲೋನ್ ನ ತಗೊಳ್ಳೋದಿಕ್ಕೆ ಯಾವ್ದಾದ್ರು ಕೂಡ ಹೊಸದಾಗಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ, ಅಥವಾ ನೀವು ಇರುವಂತ ಬಿಸ್ನೆಸ್ ನ ಇನ್ನೂ ಕೂಡ ಡೆವಲಪ್ಮೆಂಟ್ ಮಾಡೋದಿಕ್ಕೆ ಈ ಒಂದು ಲೋನ್ ಗಳನ್ನ ತಗೋಬಹುದು ಸ್ನೇಹಿತರೆ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲ್ ಅಲ್ಲಿ ಯಾವಾಗ್ಲೂ ಕೂಡ ಈ ಒಂದು ಒಳ್ಳೆಯ ಒಂದು ಇನ್ಫಾರ್ಮೇಶನ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ. ಓಕೆ ಸ್ನೇಹಿತರೆ, ಇವಾಗ ನಿಮ್ಗೆ ಒಂದು 3 ಕ್ಯಾಟಗರಿಯಲ್ಲಿ ಲೋನ್ಗಳು ಸಿಗುವಂತದ್ದು. ಮೊದಲನೇದಾಗಿ ಶಿಶು ಸಾಲ ಅಂತ ಕೊಡ್ತಾರೆ. ಅದೇ ರೀತಿಯಾಗಿ ಕಿಶೋರ್ ಮತ್ತೆ ತರುಣ್, ಈ ಒಂದು 3 ಕ್ಯಾಟಗರಿಯಲ್ಲಿ ನಿಮ್ಗೆ ಲೋನ್ಗಳನ್ನ ಸಿಗುವಂತದ್ದು. ಮೊದಲನೇದಾಗಿ ಶಿಶು ಸಾಲದಲ್ಲಿ ನಿಮ್ಗೆ 50,000 ರೂಪಾಯಿನ ಸಾಲಗಳನ್ನ ತಗೋಬಹುದು. ಈ ಒಂದು 50,000 ರೂಪಾಯಿನ ನಿಮ್ಗೆ ಹೊಸ ವ್ಯವಹಾರಗಳು ಅಥವಾ ಉದ್ಯಮಿಗಳಿಗೆ, ಅಂದ್ರೆ ಹೊಸ ವ್ಯವಹಾರಗಳು ಅಥವಾ ಏನಾದ್ರು ಕೂಡ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಒಂದು ಸಣ್ಣದಾಗಿ ಒಂದು ಬಿಸ್ನೆಸ್ ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ಒಂದು 50,000 ರೂಪಾಯಿ ಲೋನ್ ನ ನೀವು ತಗೋಬಹುದು ಸ್ನೇಹಿತರೆ. ಅಂದ್ರೆ ನಿಮ್ಗೆ ಈ ಒಂದು 50,000 ಲೋನ್ ನ ತಗೊಂಡು ಅದಾದ ನಂತರದಲ್ಲಿ ನೀವೇನಾದ್ರೂ ಕೂಡ ರೀಪೇಮೆಂಟ್ ಮಾಡಿದ್ರೆ ಸರಿಯಾದ ರೀತಿಯಲ್ಲಿ ನೆಕ್ಸ್ಟ್ ನಿಮ್ಗೆ ಬೇರೆ ಒಂದು ಸ್ಕೀಮ್ಗೆ ಎಲಿಜಿಬಲ್ ಆಗ್ತೀರಾ. ಅಂದ್ರೆ ಒಂದು ಬೇರೆ ಒಂದು ವರ್ಗಕ್ಕೆ ಎಲಿಜಿಬಲ್ ಆಗ್ತೀರಾ. ಈ ಒಂದು ಕಿಶೋರ್ ವರ್ಗಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. ಈ ಒಂದು ಕಿಶೋರ್ ಒಂದು ವರ್ಗದಲ್ಲಿ ನಿಮ್ಗೆ 50,000ದಿಂದ 5 ಲಕ್ಷಕ್ಕೆ ಸಾಲಗಳು ಸಿಗ್ಬಹುದು ಸ್ನೇಹಿತರೆ. ಅಂದ್ರೆ ಈ ಒಂದು ಕಿಶೋರ್ ಅನ್ನೋ ಒಂದು ಕ್ಯಾಟಗರಿಯಲ್ಲಿ ನಿಮ್ಗೆ ಬೆಳೆಯುತ್ತಿರುವಂತ ವ್ಯವಹಾರಗಳಿಗೆ 50,000ದಿಂದ ಈ ಒಂದು 5 ಲಕ್ಷ ಸಾಲಗಳನ್ನು ಕೂಡ ತಗೋಬಹುದು. ಅಂದ್ರೆ ಬೆಳಿತಿರುವ ವ್ಯವಹಾರಗಳಂತಂದ್ರೆ ನಿಮ್ದು ಆಲ್ರೆಡಿ ಒಂದು ಬಿಸ್ನೆಸ್ ಇದೆ, ಅದನ್ನ ಇನ್ನೂ ಕೂಡ ಬೆಳೆಸಬೇಕು, ಒಳ್ಳೆ ರೀತಿಯಲ್ಲಿ ಡೆವಲಪ್ ಮಾಡಬೇಕು ಅನ್ನೋದಾದ್ರೆ ನೀವು 50,000ದಿಂದ 5 ಲಕ್ಷದವರೆಗೂ ಕೂಡ ಈ ಒಂದು ಲೋನ್ ನ ತಗೋಬಹುದು. ಅದೇ ರೀತಿಯಾಗಿ ತರುಣ್ ಸಾಲ, ತರುಣ್ ಅಲ್ಲಿ ನಿಮ್ಗೆ 5 ಲಕ್ಷದಿಂದ 10 ಲಕ್ಷಕ್ಕೆ ಸಾಲಗಳನ್ನ ತಗೋಬಹುದು. ಅಂದ್ರೆ ಈ ಒಂದು ಸ್ಥಾಪಿತ ವ್ಯವಹಾರಗಳಿಗೆ, ಅಂದ್ರೆ ನೀವೇನಾದ್ರು ಕೂಡ ಹೊಸದಾಗಿ ಏನಾದ್ರು ಕೂಡ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀನಿ ಅನ್ನೋದಾದ್ರೆ ನಿಮ್ಗೆ ಈ ಒಂದು 5 ಲಕ್ಷದಿಂದ 10 ಲಕ್ಷಕ್ಕೆ ಸಾಲಗಳನ್ನ ತಗೋಬಹುದು. ಈ ಒಂದು ಏನು ತರುಣ್ ಸಾಲದಲ್ಲಿ ನಿಮ್ಗೆ ಸರಿಯಾದ ಒಂದು ದಾಖಲಾತಿ ಬೇಕಾಗುತ್ತೆ. ಮತ್ತೆ ಒಂದು ಏನಾದ್ರು ಕೂಡ ಹಳೆ ಒಂದು ಬ್ಯಾಂಕ್ ಅಲ್ಲಿ, ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಲೋನ್ಗಳಿದ್ದಂತ ಸಂದರ್ಭದಲ್ಲಿ ಅದನ್ನ ನೀವು ಸರಿಯಾದ ರೀತಿಯಲ್ಲಿ ರೀಪೇಮೆಂಟ್ ಮಾಡಿದ್ದೀರಾ, ಮತ್ತೆ ನಿಮ್ಮೊಂದು ಹಿಸ್ಟ್ರಿನೂ ಕೂಡ ಟ್ರ್ಯಾಕ್ ಮಾಡ್ತಾರೆ. ಆ ಒಂದು ಟ್ರ್ಯಾಕ್ ಮಾಡಿದಂತ ಸಂದರ್ಭಗಳಲ್ಲಿ ನಿಮ್ದು ಯಾವುದೇ ಒಂದು ಬ್ಯಾಂಕ್ ಗಳಲ್ಲಿ, ಬೇರೆ ಒಂದು ಬ್ಯಾಂಕ್ ಗಳಲ್ಲಿ ಒಂದು ಒಳ್ಳೆಯ ಒಂದು ಸಿಬಿಲ್ ಸ್ಕೋರ್ ಆಗಿರ್ಬೋದು, ಈ ರೀತಿಯಾಗಿ ಎಲ್ಲದೂ ಕೂಡ ಕರೆಕ್ಟ್ ಆಗಿದೆ ಅನ್ನೋದಾದ್ರೆ, ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದೆ ಅನ್ನೋದಾದ್ರೆ ನಿಮ್ಗೆ 5 ಲಕ್ಷದಿಂದ 10 ಲಕ್ಷದವರೆಗೂ ಕೂಡ ಈ ಒಂದು ತರುಣ್ ಸ್ಕೀಮ್ ಅಲ್ಲಿ ನೀವು ಸಾಲಗಳನ್ನ ತಗೋಬಹುದು. ಅದೇ ರೀತಿಯಾಗಿ ಇನ್ನು ತರುಣ್ ಪ್ಲಸ್ ಅನ್ನೋ ಒಂದು ಕ್ಯಾಟಗರಿಯಲ್ಲಿ ಬರೋದಾದ್ರೆ ನಿಮ್ಗೆ 10 ಲಕ್ಷದಿಂದ 20 ಲಕ್ಷದವರೆಗೂ ಕೂಡ ಈ ಒಂದು ಸಾಲನ ತಗೋಬಹುದು. ಅದು ಕೂಡ ಸರಿಯಾದ ರೀತಿಯಲ್ಲಿ ನಿಮ್ಗೆ ಎಲ್ಲಾ ಒಂದು ಕ್ರೆಡಿಟ್ ಹಿಸ್ಟ್ರಿ ಏನಿರುತ್ತಲ್ವಾ ಅಲ್ಲಿ ಎಲ್ಲದನ್ನು ಕೂಡ ಟ್ರ್ಯಾಕ್ ಮಾಡ್ತಾರೆ. ಅದೆಲ್ಲದೂ ಕೂಡ ಕರೆಕ್ಟ್ ಆಗಿದ್ರೆ ನಿಮ್ಗೆ 10 ಲಕ್ಷದಿಂದ 20 ಲಕ್ಷದವರೆಗೂ ಕೂಡ ಸಾಲನ ತಗೋಬಹುದು. ಈ ಒಂದು ಸಾಲನ ಕೊಡ್ತಿರುವಂತದ್ದು ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯಲ್ಲಿ ನಿಮ್ಗೆ ಈ ಒಂದು ಸಾಲನ ಕೊಡ್ತಾ ಇರುವಂತದ್ದು ಕೆನರಾ ಬ್ಯಾಂಕ್ ಅಲ್ಲಿ. ನಾನು ಹೇಳ್ತಾ ಇರುವಂತದ್ದು ಕೆನರಾ ಬ್ಯಾಂಕ್ ಅಲ್ಲಿ ಸ್ನೇಹಿತರೆ, ದಯವಿಟ್ಟು ಕೂಡ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಇನ್ನ ಈ ಒಂದು ಯಾವಾಗ ನಾವು ಈ ಒಂದು ತೆಗೆದುಕೊಂಡಂತ ಲೋನ್ಗಳನ್ನ ಯಾವಾಗ ರೀಪೇ ಮಾಡ್ಬೇಕಾಗುತ್ತೆ ಅನ್ನೋದಾದ್ರೆ ನಿಮ್ಗೆ 1 ವರ್ಷದಿಂದ ನಿಮ್ಗೆ 7 ವರ್ಷದವರೆಗೂ ಕೂಡ ಸಮಯ ಇದೆ. 1 ವರ್ಷದಿಂದ 7 ವರ್ಷದವರೆಗೂ ಕೂಡ ನಿಮ್ಗೆ ಸಮಯ ಇರುತ್ತೆ. ಅಷ್ಟು ಒಳಗಡೆ ನೀವು ಈ ಒಂದು ರೀಪೇಮೆಂಟ್ ನ ಮಾಡ್ಬೇಕಾಗುತ್ತೆ. ಇನ್ನ ನಾವು ತೆಗೆದುಕೊಂಡಂತ ಈ ಒಂದು ಸಾಲಕ್ಕೆ ಎಷ್ಟು ಇಂಟ್ರೆಸ್ಟ್ ನ ಹಾಕ್ತಾರೆ ಅನ್ನೋದಾದ್ರೆ ನಿಮ್ಗೆ 10% ಇಂದ 11% ವರೆಗೂ ಕೂಡ ಇಂಟ್ರೆಸ್ಟ್ ನ ಕಟ್ಟಬೇಕಾಗುತ್ತೆ ನೀವು ಪರ್ ಆನಮ್. ಅಂದ್ರೆ ವರ್ಷಕ್ಕೆ ನಿಮ್ಗೆ 10ರಿಂದ 11% ಇಂಟ್ರೆಸ್ಟ್ ನ ಈ ಒಂದು ಲೋನ್ ಅಲ್ಲಿ ನಿಮ್ಗೆ ಕಟ್ಟಬೇಕಾಗುತ್ತೆ ನೀವು. ಅದೇ ರೀತಿಯಾಗಿ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಈ ಒಂದು ಲೋನ್ ನ ತಗೊಳ್ಳೋದಿಕ್ಕೆ ಅನ್ನೋದಾದ್ರೆ, ಮೊದಲನೇದಾಗಿ ಕಸ್ಟಮರ್ ID ಪ್ರೂಫ್ ಬೇಕಾಗುತ್ತೆ. ಅಂದ್ರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ID ಇದೆಲ್ಲ ಯಾವ್ದಾದ್ರು ಕೂಡ ಆಗುತ್ತೆ. ಇನ್ನು ಅಡ್ರೆಸ್ ಪ್ರೂಫಿಗೋಸ್ಕರ ನಿಮ್ಗೆ ಅಡ್ರೆಸ್ ಪ್ರೂಫ್ ಅಂದ್ರೆ ಸ್ನೇಹಿತರೆ, ನೀವು ಏನ್ ಬಿಸ್ನೆಸ್ ಮಾಡ್ತಾ ಇರ್ತೀರಾ ಆ ಒಂದು ಬಿಸ್ನೆಸ್ ನ ಒಂದು ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ. ಅದು ಆಫೀಸ್ ಆಗಿರ್ಬೋದು ಅಥವಾ ಯಾವ್ದೋ ಒಂದು ನೀವು ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಆ ಒಂದು ಯೂನಿಟ್ ಎಲ್ಲಿರುತ್ತೆ ಅದರ ಒಂದು ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಒಂದು 2 ವರ್ಷದ ಒಂದು ಫೈನಾನ್ಷಿಯಲ್ ಪೇಪರ್ಸ್, ಅಂದ್ರೆ 2 ವರ್ಷದ ನಿಮ್ಮ ಒಂದು ಏನು ಕ್ರೆಡಿಟ್ ಹಿಸ್ಟ್ರಿ ಏನಿರುತ್ತೆ ಅದರ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ. ಅಂದ್ರೆ ಎಲ್ಲಿ ಲೋನ್ಗಳನ್ನ ತಗೊಂಡಿದ್ದೀರಿ ಇಲ್ಲಿವರೆಗೂ ಕೂಡ, ಅಂದ್ರೆ ಯಾವ ಒಂದು ಬ್ಯಾಂಕ್ ಅಲ್ಲಿ ಲೋನ್ ಇದೆ, ಯಾವ ರೀತಿಯಾಗಿ ರೀಪೇ ಮಾಡಿದ್ದೀರಾ,
ಇದೆಲ್ಲದೂ ಕೂಡ ಬೇಕಾಗುತ್ತೆ 2 ವರ್ಷದ್ದು. ಅದೇ ರೀತಿಯಾಗಿ ಆಮ್, ಈ ಒಂದು ಏನ್ ಬಿಸ್ನೆಸ್ ನ ಮಾಡ್ತಾ ಇರ್ತೀರಾ ಅದರ ಒಂದು ಲೈಸೆನ್ಸ್ ಏನಿರುತ್ತಲ್ವಾ ಆ ಒಂದು ಲೈಸೆನ್ಸ್ ಕೂಡ ಬೇಕಾಗುತ್ತೆ. ಅದೇ ರೀತಿಯಾಗಿ ಆ ಒಂದು ಬಿಸ್ನೆಸ್ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಕೂಡ ಬೇಕಾಗುತ್ತೆ. ಅಂದ್ರೆ ನೀವು ಏನ್ ಬಿಸ್ನೆಸ್ ಗಳನ್ನ ಮಾಡ್ತಾ ಇರ್ತೀರಾ ಅದರ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ನ ತಗೊಂಡು ಹೋಗ್ಬೇಕಾಗುತ್ತೆ. ಅದೇ ರೀತಿಯಾಗಿ ಶೂರಿಟಿ ಯಾರಾದ್ರೂ ಕೊಟ್ಟಿದ್ರೆ ಆ ಒಂದು ಗ್ಯಾರಂಟಿಯರ್ ವಿತ್ ಪ್ರೂಫ್ ಆಫ್ ಅಸೆಟ್ಸ್, ಅವರ ಒಂದು ಗ್ಯಾರಂಟಿಗೋಸ್ಕರ ಏನ್ ಅಸೆಟ್ಸ್ ಒಂದು ಡಾಕ್ಯುಮೆಂಟ್ಸ್ ನ ಕೊಟ್ಟಿರ್ತಾರೆ ಅವರ ಒಂದು ಅಡ್ರೆಸ್ ಪ್ರೂಫ್ ಮತ್ತೆ ID ಪ್ರೂಫ್ ಮತ್ತೆ ಅವರ ಒಂದು ಏನ್ ಡಾಕ್ಯುಮೆಂಟ್ಸ್ ನ ತಗೊಂಡಿರ್ತಾರೆ ಆ ಒಂದು ಡಾಕ್ಯುಮೆಂಟ್ಸ್ ಕೂಡ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಇಷ್ಟನ್ನ ಮಾಡಿದ್ರೆ ನಿಮ್ಗೆ 20 ಲಕ್ಷದವರೆಗೂ ಕೂಡ ನೀವು ಸಾಲನ ತಗೋಬಹುದು ಸ್ನೇಹಿತರೆ. ಅದು ಕೂಡ ಈ ಒಂದು ಮುದ್ರಾ ಲೋನ್ ಏನು ಸರ್ಕಾರದ ಒಂದು ಕೇಂದ್ರ ಸರ್ಕಾರದ ಒಂದು ಮುದ್ರಾ ಲೋನ್ ಅಂದ್ರೆ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯಲ್ಲಿ ನೀವು ಸಾಲನ ತಗೋಬಹುದು. ಇದನ್ನ ಒಂದು ರೀಪೇಮೆಂಟ್ ಮಾಡೋದಕ್ಕೆ ಕೂಡ ತುಂಬಾನೇ ಕಾಲಾವಕಾಶ ಇದೆ. ಅಂದ್ರೆ 5ರಿಂದ 7 ವರ್ಷದವರೆಗೂ ಕೂಡ ಕಾಲಾವಕಾಶನ ಕೊಟ್ಟಿದ್ದಾರೆ. ಆದ್ರೆ ಕೇವಲ 10ರಿಂದ 11% ಒಂದು ಬಡ್ಡಿ ದರದಲ್ಲಿ ನಿಮ್ಗೆ ಈ ಒಂದು ಲೋನ್ ಸಿಗ್ತಾ ಇರುವಂತದ್ದು. ಯಾರಿಗಾದ್ರೂ ಕೂಡ ಎಲಿಜಿಬಲ್ ಆಗೋಗಿದ್ರೆ ದಯವಿಟ್ಟು ಕೂಡ ನೀವು ಈ ಒಂದು ಲೋನ್ ನ ತಗೋಬಹುದು. ಅದೇ ರೀತಿಯಾಗಿ ನೀವು ಬ್ಯಾಂಕ್ ಅಲ್ಲಿ ಹೋಗಿ ವಿಚಾರಿಸುವಂತ ಅಗತ್ಯ ಇಲ್ಲ ಸ್ನೇಹಿತರೆ. ಯಾಕಂತಂದ್ರೆ ನೀವು ಏನಾದ್ರೂ ಕೂಡ ಎಲಿಜಿಬಲ್ ಆಗೋದಾದ್ರೆ ನಿಮ್ಗೆ ಈ ಒಂದು ಕೆನರಾ ಬ್ಯಾಂಕ್ ನ ಒಂದು ಆಪ್ ಇದೆ, ನಿಮ್ಗೆ ಗೊತ್ತಿರಬಹುದು. ನೀವು ಪ್ಲೇ ಸ್ಟೋರ್ ಅಲ್ಲಿ ಹೋಗಿ ಈ ಒಂದು ಕೆನರಾ AI1 ಅನ್ನೋ ಒಂದು ಆಪ್ ನ ನೀವು ಸರ್ಚ್ ಮಾಡಿದ್ರೆ ಆ ಒಂದು ಆಪ್ ಅಲ್ಲಿ ನಿಮ್ಗೆ ಪ್ರತಿ ಒಂದು ಕೂಡ ಅಂದ್ರೆ ಪ್ರತಿ ಒಂದು ಯಾವ್ದಾವ್ದು ಸಾಲಗಳಿದೆ ಎಲ್ಲದೂ ಕೂಡ ನಿಮ್ಗೆ ತೋರಿಸ್ಕೊಡುತ್ತೆ. ಅಂದ್ರೆ ಪರ್ಸನಲ್ ಲೋನ್ ಆಗಿರ್ಬೋದು, ಹೋಮ್ ಲೋನ್ ಆಗಿರ್ಬೋದು, ಈ ಒಂದು ವೆಹಿಕಲ್ ಲೋನ್ ಗಳಾಗಿರ್ಬೋದು, ಮತ್ತೆ ಎಜುಕೇಶನ್ ಲೋನ್ ಗಳಾಗಿರ್ಬೋದು, ಪ್ರತಿ ಒಂದನ್ನು ಕೂಡ ಒಂದು ಕೆನರಾ ಒಂದು AI1 ಅಲ್ಲಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ ಸ್ನೇಹಿತರೆ. ಅದರಲ್ಲಿ ಕೂಡ ನೀವು ನಿಮ್ಮ ಒಂದು ಎಲಿಜಿಬಿಲಿಟಿನ ನೀವು ಚೆಕ್ ಮಾಡ್ಕೋಬಹುದು. ಅದರಲ್ಲೂ ಕೂಡ ಆ ಒಂದು ಆಪ್ ಅಲ್ಲೂ ಕೂಡ ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ಆ ಒಂದು ಆಪ್ ನ ಪ್ಲೇ ಸ್ಟೋರ್ ಅಲ್ಲಿ ಇದೆ, ಡೌನ್ಲೋಡ್ ಮಾಡ್ಕೊಂಡು ಅದಾದ ನಂತರದಲ್ಲಿ ಸ್ನೇಹಿತರೆ ನೀವು ಅದನ್ನ ನಿಮ್ಮ ಒಂದು ಎಲಿಜಿಬಿಲಿಟಿನ ಚೆಕ್ ಮಾಡ್ಕೋಬಹುದು. ನಿಮ್ಮ ಒಂದು ದಾಖಲಾತಿಗಳನ್ನ ಅಲ್ಲೇ ಹಾಕಿದ್ರು ಕೂಡ ನೀವೇನಾದ್ರೂ ಕೂಡ ಎಲಿಜಿಬಲ್ ಆದ್ರೆ ಅದರಲ್ಲೂ ಕೂಡ ಲೋನ್ ನ ತಗೊಳ್ಳುವಂತ ಅವಶ್ಯಕತೆ ಇದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಇಷ್ಟ ಆಗಿದ್ರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಿಮ್ಗೆ ಈ ಒಂದು ತುಂಬಾ ಜನರು ಕೇಳ್ತಾ ಇರ್ತೀರಾ ಒಂದು ಫೈನಾನ್ಸ್ ಗಳಲ್ಲಿ ಲೋನ್ ಗಳನ್ನ ತಗೊಳ್ಳೋದು ತುಂಬಾನೇ ಕಷ್ಟ. ಯಾಕಂತಂದ್ರೆ 28ರಿಂದ 30% 40% ವರೆಗೂ ಕೂಡ ಬಡ್ಡಿಗಳನ್ನ ತಗೊಳ್ತಾರೆ. ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ತೋರಿಸಿದ್ದೀನಿ, ಯಾವ ರೀತಿಯಾಗಿ ಲೋನ್ ನ ತಗೊಳ್ತಾರೆ, ಬಡ್ಡಿನ ತಗೊಳ್ತಾರೆ ಅಂತ ಅದನ್ನು ಕೂಡ ನಿಮ್ಗೆ ತೋರಿಸಿದ್ದೀನಿ. ಆ ಒಂದು ವಿಡಿಯೋನು ಕೂಡ ನೀವು ನೋಡಬಹುದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.